ಶ್ರೀ ಗುರುಭ್ಯೋ ನಮಃ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 118ನೇ ಗದ್ಯ ಭಾಗವನ್ನು ಈಗ ನೋಡಬೇಕು. ಆ ವಾಕ್ಯದ ಜೋಡಣೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಇದು ಹೇಳ್ತಾ ಇದ್ದಾರೆ. ಪೂರ್ವವತ್ ಅನುಷಂಗ ಸರ್ವಾಶ್ರಯ ಸನ್ ಇತಿ ವರ್ತತೆ. ಸರ್ವಾಶ್ರಯ ಸನ್ ಅನ್ನುವಂಥ ಎರಡೂ ಪದಗಳನ್ನು ಇಲ್ಲಿ ಅಧ್ಯಾರ್ಥ ಮಾಡ್ಕೋಬೇಕು. ಸರ್ವಾಶ್ರಯ ಸನ್ ಎಲ್ಲದಕ್ಕೂ ಆಶ್ರಯನಾಗಿದ್ದು, ಹೃದಬ್ಜಗ ಹೃದಯ ಕಮಲದಲ್ಲಿರುವಂಥವನು ಏಕಃ ಜನಾರ್ದನ ಒಬ್ಬನೇ ಆದಂತಹ ಜನಾರ್ದನ ಅಂತ ಹೀಗದರ ಒಟ್ಟು ವಾಕ್ಯದ ಜೋಡಣೆ. ತಸ್ಮಿನ್ಯದಂತಹ ಇತ್ಯಾದವು ಹೃತ್ಸ್ಥ ಆಕಾಶಸ್ಥತೆಯ ಪರಂಪರೆಯ ಶ್ರುತೋವ. ತಸ್ಮಿನ್ಯದಂತಹ ತದುಪಾಸಿ ಇದಂತಹ ತದನ್ವೇಷ್ಟವ್ಯಂ ತದ್ವಾವ ವಿಜಿಜ್ಞಾಸಿತವ್ಯಂ ಅಂತೇನು ಉಪನಿಷತ್ ವಾಕ್ಯ ಇದೆ, ಚಾಂದೋಗ್ಯ ಭಾಷ್ಯ, ಚಾಂದೋಗ್ಯ ಉಪನಿಷತ್ತಿನ ಮಾತು. ಅಲ್ಲಿ ಭಗವಂತನ ಬಗ್ಗೆ ಸಾಕ್ಷಾತ್ತಾಗಿ ಅಥವಾ ಪರಂಪರೆಯ ಮೂಲಕವಾಗಿ ವರ್ಣನೆ ಮಾಡಿದ್ದಾರೆ. ಏನು ಹಾಗೆ ಸಾಕ್ಷಾತ್ತಾಗಿ ಪರಂಪರೆಯ ವರ್ಣನೆ ಮಾಡುವುದು ಅಂದರೆ, ಈ ಶರೀರದಲ್ಲಿ ವ್ಯಾಪಿಸಿರುವ ಒಂದು ಶರೀರದಲ್ಲಿರುವಂತಹ ಒಂದು ಚಿಕ್ಕ ಹೃದಯ ಕಮಲ ಇದೆ. ಅದು ಆ ಶರೀರ ಅಂತ ಅನ್ನೋದು ಪರಮಾತ್ಮನ ಆವಾಸ ಸ್ಥಾನ. ಪರಮಾತ್ಮನ ಆವಾಸ ಸ್ಥಾನವಾದಂಥ ಈ ಶರೀರದಲ್ಲಿ ಚಿಕ್ಕ ಹೃದಯ ಕಮಲ ಇದೆ ಮತ್ತು ಅದರೊಳಗೆ ಅಲ್ಪವಾದ ಆಕಾಶ ಇದೆ. ಅದರಲ್ಲಿ ನಾವು ಹುಡುಕಬೇಕಾದದ್ದೇನು ಅನ್ನೋದು ಪ್ರಶ್ನೆ. ಆದ್ರಿಂದ ಹೃತ್ಸ್ಥ ಆಕಾಶಸ್ಥತೆಯ ಪರಂಪರೆಯ ಶ್ರುತಃ, ನಮ್ಮ ಶರೀರದ ಹೃದಯದಲ್ಲಿರುವ ಆಕಾಶದಲ್ಲಿ ಪರಮಾತ್ಮ ಇದ್ದಾನೆ ಎಂಬುದಾಗಿ ಪರಂಪರೆಯಿಂದ ಭಗವಂತನನ್ನು ವರ್ಣನೆ ಮಾಡಿದ ಹಾಗಾಯಿತು. ನೇರವಾಗಿ ಭಗವಂತನನ್ನು ಹೇಳಲಿಲ್ಲ. ಮೊದಲು ಹೇಳಿದ್ದು ನಮ್ಮ ಶರೀರವನ್ನು, ಆ ಶರೀರದಲ್ಲಿರುವ ಹೃದಯ ಕಮಲ, ಅಲ್ಲಿ ಭಗವಂತ ಇದ್ದಾನೆ ಅಂತ ಹೀಗೆ ಪರಂಪರೆಯಿಂದ ಹೇಳಿದಾಗಾಯ್ತು. ಪರಂಪರೆಯ ಶ್ರುತೋವ ಸಾಕ್ಷಾದ್ವ, ಸಾಕ್ಷಾತ್ತಾಗಿ ಆದರೂ ಅವನನ್ನ ಹೇಳಿದಂತೇನೆ. ಪರಂಪರೆಯ ಹೇಳಿದರೂ ಕೂಡ ಹೇಳುವ ಉದ್ದೇಶ ಆ ಶರೀರದ ಬಗ್ಗೆ ಆಗಲಿ, ಶರೀರದಲ್ಲಿರುವಂಥ ಹೃದಯ ಕಮಲದ ಬಗ್ಗೆ ಆಗಲಿ ಅಲ್ಲ, ಅದು ಪರಮಾತ್ಮನನ್ನೇ ಹೇಳುವ ಉದ್ದೇಶ. ಅದಕ್ಕಾಗಿ ಹೃದಯದಲ್ಲಿದ್ದಾನೆ ಅಂತ ಸಾಕ್ಷಾತ್ತಾಗಿಯೂ ಅಥವಾ ಪರಂಪರೆಯಿಂದಾದರೂ ವರ್ಣಿಸಲ್ಪಟ್ಟವನು ಅಂತ ಅದನ್ನು ತಿಳ್ಕೊಳ್ಬೇಕು. ಆದರೆ ಇವತ್ತಿನ ಮುದ್ರಿತ ಪಾಠದಲ್ಲಿ ಪರಂಪರೆಯ ಶ್ರುತೋವ ಇಷ್ಟಾದ್ಮೇಲೆ ಸಾಕ್ಷಾತ್ ಪರಂಪರೆಯ ಸಾಧಾರಣ್ಯೇನವ, ಸಾಕ್ಷಾತ್ ಪರಂಪರಾ ಸಾಧಾರಣ್ಯೇನವ ಅಂತ ಹೀಗಿದೆ. ಸಾಕ್ಷಾನ್ ಮಾರ್ಗ ಮತ್ತು ಪರಂಪರಾ ಮಾರ್ಗ ಅವೆರಡಕ್ಕೂ ಹೊಂದಾಣಿಕೆ ಆಗುವಂಥ ನಡುವಿನ ದಾರಿ ಅಂತ ಹೀಗಿದೆ. ಅದು ಪಾಠದ ಬಗ್ಗೆ ಒಂದಿಷ್ಟು ಗೊಂದಲ ಇದೆ ನನಗೆ. ಆದ್ರಿಂದ ಸಾಕ್ಷಾತ್ತಾಗಿ ಅಥವಾ ಪರಂಪರೆಯಿಂದ ವರ್ಣಿಸಲ್ಪಟ್ಟ ಭಗವಂತ ಅಂತ ಹಿರಿಯ ವಿದ್ವಾಂಸರಾದ ಕೆ.ಟಿ. ಪಾಂಡುರಂಗಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಆ ಪ್ರಕಾರ ಅದನ್ನ ತಿಳ್ಕೊಳ್ಳೋಣ. ಪರಂಪರೆಯ ವರ್ಣಿಸಲ್ಪಟ್ಟವನು ಯಾಕೆ ಅಂತ ಅನ್ನೋದನ್ನ ಈಗಾಗಲೇ ಹೇಳಿದೆ. ನೇರವಾಗಿ ಭಗವಂತನನ್ನು ಹೇಳಿದೆ. ಭಗವಂತನ ವಾಸಸ್ಥಾನವಾದ ಶರೀರವನ್ನು ಹೇಳಿ, ಆ ಶರೀರದಲ್ಲಿ ಹೃದಯ ಕಮಲ ಇದೆ ಅಂತ ಹೇಳಿ, ಅಲ್ಲಿ ಒಂದು ಆಕಾಶ ಇದೆ ಅಂತ ಹೇಳಿ, ಆ ಆಕಾಶದಲ್ಲಿ ಏನನ್ನೋ ಹುಡುಕಬೇಕು ಅಂತ ಮುಂದೆ ವರ್ಣನೆ ಮಾಡಿದ್ದಾರೆ. ಇದು ಹೀಗೆ ಪರಂಪರೆಯ ಭಗವಂತನನ್ನ ವರ್ಣಿಸಿದಂತಾಯ್ತು. ಒಂದಾದ್ಮೇಲೆ ಒಂದು ಅನೇಕ ಹಂತಗಳನ್ನು ದಾಟಿ ಕೊನೆಗೆ ಪರಮಾತ್ಮನನ್ನು ವರ್ಣಿಸಿದಂತಾಯ್ತು. ಇದು ಪರಂಪರೆಯ. ಅಥವಾ ಸಾಕ್ಷಾತ್ತಾಗಿ ಆದರೂ ಭಗವಂತನನ್ನ ವರ್ಣಿಸಿದಂತೆ. ಯಾಕೆಂದ್ರೆ ಇಲ್ಲಿ ವರ್ಣಿಸುವ ಉದ್ದೇಶ ಇರುವುದು ಶರೀರವನ್ನ, ಶರೀರದಲ್ಲಿರುವಂತಹ ಹೃದಯ ಕಮಲವನ್ನ, ಅದರೊಳಗಿರುವಂತಹ ಆಕಾಶವನ್ನ, ಯಾವುದನ್ನೂ ಅಲ್ಲ. ಪರಮಾತ್ಮನನ್ನ ಮುಖ್ಯವಾಗಿ ಹೇಳಲಿಕ್ಕೆ ಅಲ್ಲಿ ಉದ್ದೇಶ ಇರೋದು. ಆದ್ರಿಂದ ಏನು ಹೇಳಿದ್ರು, ಪರಂಪರೆಯ ಹೇಳಿದ್ರು ಕೂಡ ಅವನನ್ನೇ ಹೇಳಿದಂತೇನೆ. ಅದರಿಂದ ಒಟ್ಟು ಫಲಿತಾಂಶ ಸಾಕ್ಷಾತ್ತಾಗಿಯೇ ಭಗವಂತನ ಹೇಳಿದಂತೆ ಅಂತ ತಿಳ್ಕೊಳ್ಬೇಕು.
ಆದರೆ ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆ ಸಾಕ್ಷಾತ್ ಪರಂಪರಾ ಇತ್ಯಾದಿ ಏನೂ ಇಲ್ಲ. ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ. ಅದಕ್ಕೆ ಹೀಗೊಂದು ಸರಳವಾದ ಅರ್ಥವನ್ನ ಕೆ.ಟಿ. ಪಾಂಡುರಂಗಾಚಾರ್ಯ ಏನು ಹೇಳಿದ್ದಾರೆ ಅದಕ್ಕೆ ಅನುಗುಣವಾಗಿ ಇಷ್ಟು ಇದು ಹೇಳಿದ್ದೇನೆ ಅಷ್ಟೆ. ಅದನ್ನ ಬಿಟ್ಟು ಬೇರೆ ಅಲ್ಲಿ ಏನು ಹೇಳಲಿಕ್ಕೆ ನಮಗೆ ಮಾರ್ಗವೂ ಕೂಡ ಸಿಗೋದಿಲ್ಲ. ಶ್ರುತೋವಾ ಪೃಥಿವ್ಯಾದಿ ಸರ್ವಾಶ್ರಯ ಸನ್ ಸರ್ವಾಧಾರೋ ಭೂತ್ವ ಹೃದಬ್ಜಕ. ಆ ಭಗವಂತನೇ ಪೃಥಿವ್ಯಾದಿ ಸರ್ವಾಶ್ರಯನಾಗಿದ್ದು, ಪೃಥ್ವಿಯ ಪುತೀರಿಸು ವಾಯು ಆಕಾಶ ಮೊದಲಾದವುಗಳಿಗೆ ಆಶ್ರಯನಾಗಿದ್ದು, ಜಗತ್ತೆಲ್ಲದಕ್ಕೂ ಆಶ್ರಯನಾಗಿದ್ದು ನಮ್ಮ ಹೃದಯ ಕಮಲದಲ್ಲಿದ್ದಾನೆ. ಅಲ್ಲಿ ಅಥವಾ ಅಂತ ಅನ್ನೋದನ್ನ ನಾನು ಬಿಟ್ಟಿದ್ದೀನಿ ಅನ್ನೋದನ್ನು ಗಮನಿಸ್ಬೇಕು. ಮೇಲೆ ಎರಡನೇ ವಾಕ್ಯದಲ್ಲಿ ಹೃತ್ಸ್ಥ ಆಕಾಶಸ್ಥತೆಯ ಪರಂಪರೆಯ ಶ್ರುತೋವ, ಅದಾದ್ಮೇಲೆ ಸಾಕ್ಷಾತ್ ಪರಂಪರಾ ಸಾಧಾರಣ್ಯೇನವ, ಅಲ್ಲೂ ಏನೋ ಗೊಂದಲ ಇದೆ. ಅಥವಾ ಅಂತ ಅನ್ನೋದು ಕೂಡ ಏನೋ ಒಂದು ಗೊಂದಲ ಇದೆ. ಆದ್ರಿಂದ ಅದರ ಸಾರಾಂಶವನ್ನು ಮಾತ್ರ ಗ್ರಹಿಸಿ ಈ ಥರ ಅದರ ಭಾವಾರ್ಥವನ್ನು ಹೇಳುವಂತ ಪ್ರಯತ್ನ ಮಾಡಿದ್ದೇನೆ. ಅವನೇ ಹೃದಬ್ಜಗ ಅಂದ್ರೆ ಹೃತ್ಪದ್ಮಸ್ಥ. ಹೃದಬ್ಜಗ ಆದ್ಮೇಲೆ ಅವನು ಫುಲ್ ಸ್ಟಾಪ್ ಇದೆಯಲ್ಲ, ಒಂದು ದಂಡದ ಮಾರ್ಕ್, ಅದು ಬೇಡ. ಹೃದಬ್ಜಗ ಅಂದ್ರೆ ಹೃತ್ಪದ್ಮಸ್ಥ ಅಂತ ಅದರ ಅರ್ಥವನ್ನು ವರ್ಣನೆ ಮಾಡಿರೋದು ರಾಘವೇಂದ್ರ ಸ್ವಾಮಿಗಳು. ಸಹ ಅಕ್ಷರ ಸೋಕ್ಷರ ಸನ್ ಹೃದಬ್ಜಗ ಅಂತ ಏನಿದೆ ಅಲ್ಲ, ಅವನನ್ನ ಅಕ್ಷರ ಅಂತ ಏನು ಹೇಳಿದ್ದಾರಲ್ಲ ಹಿಂದಿನ ಅಧಿಕರಣಗಳಲ್ಲಿ, ಅವನೇ ಸರ್ವಾಧಾರಣ ಆಗಿದ್ದಾನೆ. ಏಕೈಕ, ಅನೇಕ ದೇವತೆಗಳಲ್ಲಿ ಯಾರೂ ಇಲ್ಲ, ಅವನೇ ಜನಾರ್ದನ ಆಗಿದ್ದಾನೆ. ಯೋವೇದ ನಿಹಿತಂ ಗುಹಾಯಾಮ್ ಇತಿ ಶ್ರುತೇ ವಿಷ್ಣಾವಿವ. ಯೋವೇದ ನಿಹಿತಂ ಗುಹಾಯಾಮ್ ಅನ್ನೋ ವೇದವಾಕ್ಯ ಅದು ವಿಷ್ಣುವನ್ನು ಹೇಳ್ತದೆ ಅಂತ ಅನ್ನೋದು ನಿಶ್ಚಿತ. ಯೋವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಬ್ರಹ್ಮಣ ವಿಪಶ್ಚಿತ ಅಂತ ಬ್ರಹ್ಮಾನಂದವಲ್ಲಿ ತೈತ್ರಿಯ ಉಪನಿಷತ್ತಿನ ಎರಡನೇದ್ದು. ಅಲ್ಲಿ ಬಂದಿರುವುದು ಹೀಗೆ: ಬ್ರಹ್ಮವಿದಾಪ್ನೋತಿ ಪರಂ, ಪರಬ್ರಹ್ಮನನ್ನು ತಿಳಿದವನು ಆ ಪರಮಾತ್ಮನನ್ನು ಪಡೆಯುತ್ತಾನೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಆ ಪರಮಾತ್ಮ ಸತ್ಯ ಸ್ವರೂಪ, ಜ್ಞಾನ ಸ್ವರೂಪ ಮತ್ತು ಆನಂದ ಸ್ವರೂಪ. ಅಂಥ ಪರಮಾತ್ಮನನ್ನ ಗುಹಾಯಾಂ ಪರಮೇ ವ್ಯೋಮನ್, ಹೃದಯ ಗುಹೆಯಲ್ಲಿ ಆ ಸೂಕ್ಷ್ಮವಾದ ಪರಮ ಅಂದ್ರೆ ಸೂಕ್ಷ್ಮವಾದ ವ್ಯೋಮನ್ ಆಕಾಶದಲ್ಲಿ ನಿಹಿತಂ ಇರುವಂತಹ ಪರಮಾತ್ಮನ ಯಾರು ತಿಳ್ಕೋತಾರೆ ಅವನು ಬ್ರಹ್ಮಣ ವಿಪಸ್ಥಿತ, ಸ್ವಯಂ ಪರಮಾತ್ಮನ ಜೊತೆಗೆ ಅಥವಾ ಮತ್ತು ಚತುರ್ಮುಖ ಬ್ರಹ್ಮನ ಜೊತೆಗೆ ಮುಕ್ತಿಯಲ್ಲಿದ್ದು ನಾನಾ ಥರದ ಸುಖಗಳನ್ನು ಅನುಭವಿಸ್ತಾನೆ ಅಂತ ಅಲ್ಲಿ ವರ್ಣನೆ ಇರೋದು. ಆದ್ರಿಂದ ಅದು ವಿಷ್ಣುವನ್ನು ಹೇಳ್ತದೆ ಅಂತನ್ನುವುದು ನಿಶ್ಚಿತ ಆ ಮಾತು. ಅದಕ್ಕಾಗಿ ಇಲ್ಲಿ ಇವ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ, ವಿಷ್ಣಾವಿವ ಅಂತ. ಯೋವೇದ ನಿಹಿತಂ ಗುಹಾಯಾಮ್ ಎಂಬ ಶ್ರುತಿಯು ವಿಷ್ಣುವನ್ನು ಹೇಳ್ತದೆ ಹೇಗೋ ಹಾಗೆ ಈಗ ನಾವು ಪ್ರಕೃತ ನೋಡ್ತಾ ಇರುವಂತಹ ಎಲ್ಲಾ ವೇದವಾಕ್ಯಗಳು ಕೂಡ ವಿಷ್ಣುವನ್ನೇ ಹೇಳ್ತವೆ ಅಂತ ನಿಶ್ಚಿತ. ತಸ್ಯಾಂತೆ ಸುಶಿರಂ ಸೂಕ್ಷ್ಮಂ ತಸ್ಮಂ ಸರ್ವಂ ಪ್ರತಿಷ್ಠಿತಂ ಅಂತ ಮಹಾನಾರಾಯಣ ಉಪನಿಷತ್ತಿನ ಮಂತ್ರ. ಹೃದಯ ಹ್ಯೇಷ ಆತ್ಮ ಇತಿ ಶ್ರುತ್ಯಂತರಾತ್. ಕಳೆದ ದಿವಸ ನಾವು ನೋಡಿದ ಷಟ್ಪ್ರಶ್ನೋಪನಿಷತ್ತಿನ ಮಂತ್ರ ಇದು. ಇವೆಲ್ಲ ಮಂತ್ರಗಳು ಕೂಡ ಆ ಪರಮಾತ್ಮನನ್ನೇ ವರ್ಣನೆ ಮಾಡ್ತವೆ. ಇತಿ ಶ್ರುತ್ಯಂತರಾತ್ ಅನ್ಯತ್ರ ವಾಚಕತೆಯ ಪ್ರತೀತೈ. ಸ್ಥೂಲ ನೋಟಕ್ಕೆ ಅವು ಪರಮಾತ್ಮನನ್ನ ಬಿಟ್ಟು ಬೇರೆ ಯಾರನ್ನೋ ಪ್ರತಿಪಾದನೆ ಮಾಡುವಂತೆ ಕಾಣಬಹುದು. ಆದರೆ ಅವು ವಸ್ತುತಃ ಪ್ರತಿಪಾದನೆ ಮಾಡ್ತಿರುವುದು ಪರಮಾತ್ಮನನ್ನೇ ಮುಖ್ಯವಾಗಿ. ಅನ್ಯತ್ರ ವಾಚಕ ಎಂಬುದಾಗಿ ಕಂಡು ಬರುವಂತಹ ಇದಂತಹ ತದನ್ವೇಷಿತವ್ಯಂ, ಒಳಗೆ ಹೃದಯ ಕಮಲದಲ್ಲಿ ಏನಿದೆಯೋ ತದನ್ವೇಷಿತವ್ಯಂ, ಅದನ್ನು ನಾವು ಹುಡುಕಬೇಕು. ತದ್ವಾವ ವಿಜಿಜ್ಞಾಸಿತವ್ಯಂ, ಅದನ್ನೇ ಜಿಜ್ಞಾಸಿಗೆ ಒಳಪಡಿಸಬೇಕು. ಕಿಂ ತದತ್ರ ವಿದ್ಯತೆ ಯದನ್ವೇಷ್ಟವ್ಯಂ ಯದ್ವಾವ ವಿಜಿಜ್ಞಾಸಿತವ್ಯಂ ಯಾವಾನ್ವ ಅಯಂ ಆಕಾಶ. ಇದೆಲ್ಲ ಆ ಛಾಂದೋಗ್ಯ ಉಪನಿಷತ್ತಿನ ಮಾತು.
ಸಬ್ರೂಯಾತ್ ಯಾವಾನ್ವಾ ಅಯಮಾಕಾಶ ತಾವಾನೇಶೋಂತರ ಹೃದಯ ಆಕಾಶ ಅನ್ನೋದು ಗುರುಗಳು ಹೇಳುವಂಥ ಮಾತು. ಅದಕ್ಕಿಂತ ಮೊದಲು ಕಿಂ ತದತ್ರ ವಿದ್ಯತೆ ಯದನ್ವೇಷ್ಟವ್ಯಂ, ಅಲ್ಲಿರುವುದೇನು, ನಾವು ಹುಡುಕಬೇಕಾದದ್ದೇನು, ನಾವು ಜಿಜ್ಞಾಸೆಗೆ ಒಳಪಡಿಸಬೇಕಾದದ್ದೇನು ಅಂತ ಪ್ರಶ್ನೆ ಕೇಳಿದಾಗ ಸಹ ಬ್ರೂಯಾತ್, ಗುರು ಉತ್ತರ ಹೇಳಬೇಕು, ಯಾವಾನ್ವಾ ಅಯಮಾಕಾಶ ಎಂಬುದಾಗಿ. ಶರೀರದಲ್ಲಿ ಹೃದಯ ಕಮಲದೊಳಗಿನ ಆಕಾಶದಲ್ಲಿ ಆಕಾಶ ನಾಮಕನಾದ ಪರಬ್ರಹ್ಮ ಇದ್ದಾನೆ ಅಂತ ಗುರುವಾದವನು ಕೊಡುವಂಥ ಉತ್ತರ. ದೇಶತಃ ಕಾಲತಃ ಗುಣತಃ ವ್ಯಾಪ್ತನಾದ ಪರಮಾತ್ಮ ಅವನು ಅಂತ ಅವನ ವರ್ಣನ ಅದು. ಇತಿ ಶ್ರುತವು, ಈ ಛಾಂದೋಗ್ಯ ಉಪನಿಷತ್ತಿನ ಮಾತಿನಲ್ಲಿ ಯದಂತರಾಕಾಶೆ ಇತ್ಯಾದಿ ಸರ್ವಶಬ್ದೈ, ಅಂತರ ಆಕಾಶ ಮೊದಲಾದ ಈ ವೇದವಾಕ್ಯಗಳಲ್ಲಿ ಅಲ್ಲಿ ಬಂದಿರುವಂತಹ ಎಲ್ಲಾ ಶಬ್ದಗಳು ಹೃತ್ಪದ್ಮಸ್ಥ ನಿಷ್ಠೈ, ಮುಖ್ಯತಃ ಹೃತ್ಪದ್ಮದಲ್ಲಿರುವಂಥ ಏನೊಂದು ಆಕಾಶ ಇದೆ ಅದನ್ನು ಹುಡುಕಬೇಕು ಅಂತ ಹೇಳಿದಾಗ ಹೃದಯ ಕಮಲದಲ್ಲಿರುವ ಒಂದು ಸಂಗತಿ, ಒಂದು ಪದಾರ್ಥ ಏನಿದೆ ಅದನ್ನು ಹೇಳುವಂಥ ಎಲ್ಲಾ ಶಬ್ದಗಳು, ನಿಷ್ಠೈ ಸರ್ವಶಬ್ದೈ, ಎಲ್ಲಾ ಶಬ್ದಗಳಿಂದಲೂ ಕೂಡ ಮುಖ್ಯತಃ ಅನ್ವಯಾತ್, ಮುಖ್ಯ ಸಂಬಂಧ ಇರುವುದು ಆ ಪರಮಾತ್ಮನಿಗೆ. ಆಕಾಶಸ್ಥಃ ಏಕೋ ಜನಾರ್ದನ ಏವ ವಾಚ್ಯ, ಆ ಹೃದಯಾಕಾಶದಲ್ಲಿರುವಂಥವನು ಈ ಪರಮಾತ್ಮನೇ ಆಗಿದ್ದಾನೆ ಹೊರತು ಬೇರೆ ಯಾರು ಕೂಡ ಅಲ್ಲ. ಆಕಾಶಸ್ಥಃ ಏಕಃ ಜನಾರ್ದನ ಏವ ವಾಚ್ಯ ನತು ಅನೇಕಃ ಜೀವಾದಿ, ಅಲ್ಲಿರುವಂತಹ ಬೇರೆ ಯಾರೂ ಕೂಡ ಇದರಿಂದ ಈ ಶಬ್ದಗಳಿಂದ ವಾಚ್ಯರಲ್ಲ. ಆಕಾಶವನ್ನು ಹುಡುಕಬೇಕು ಅಂತ ಏನು ಬಂದಿದೆಯಲ್ಲ, ಜಿಜ್ಞಾಸೆಗೆ ಒಳಪಡಿಸುವುದು ಆಕಾಶವನ್ನಲ್ಲ, ಆಕಾಶ ಶಬ್ದವಾಚ್ಯನಾದಂಥ ಭಗವಂತನನ್ನು. ಆಕಾಶ ನಾಮಕನಾದ ಪರಮಾತ್ಮ ಇದ್ದಾನೆ ಅಂತ ಅವನ ತಾತ್ಪರ್ಯ. ಸಹ ಅಂತರ್ಹೃದಯ ಆಕಾಶ ಉಭಯ ಅಸ್ಮಿನ್ ದ್ಯಾವಾ ಪೃಥ್ವಿ ಅಂತರೇವ ಸಮಾಹಿತೆ, ಅವನಲ್ಲೇ ಜೀವ ಪೃಥ್ವಿ ಮೊದಲಾದ ಲೋಕಗಳೆಲ್ಲವೂ ಕೂಡ ಇವೆ ಅಂತ. ಆಕಾಶಸ್ಥ ಏಕಃ ಜನಾರ್ದನ ಅಂತ ಇಲ್ಲಿ ವಾಕ್ಯ ಇದೆ. ಅವನು ಆಕಾಶಸ್ಥ ಯಾಕೆ ಅಂದ್ರೆ ಆಕಾಶದೊಳಗೆ ಆಕಾಶ ಎಂಬ ಶಬ್ದದಿಂದ ಅವನೇ ಇದ್ದಾನೆ. ಪರಮಾತ್ಮನಿಗೆ ಆಕಾಶ ಅನ್ನುವ ಹೆಸರು ಬರಲಿಕ್ಕೆ ಆಕಾಶದೊಳಗೆ ಅವನಿರುವುದೇ ಕಾರಣ. ಆದ್ರಿಂದ ಆಕಾಶಸ್ಥ ಅಂತ ಇಲ್ಲಿ ಏನ್ ಬಂತಲ್ಲ, ಆಕಾಶಸ್ಥ ಅಂದ್ರೆ ಆಕಾಶದಲ್ಲಿರುವುದರಿಂದ ಆಕಾಶ ಶಬ್ದ ವಾಚ್ಯನಾದ ಪರಮಾತ್ಮ ಅಂತ ಆಕಾಶಸ್ಥ ಅನ್ನೋದಕ್ಕೆ ನಾವು ಅರ್ಥ ಮಾಡ್ಬೇಕು. ಆದ್ರೆ ಅಲ್ಲೊಂದು ಸಣ್ಣ ತಿದ್ದುಪಡಿ, ಆಕಾಶದೊಳಗೆ ಪರಮಾತ್ಮ ಇರುವುದರಿಂದ ಪರಮಾತ್ಮನಿಗೆ ಆಕಾಶ ಅಂತ ಹೆಸರು ಅಂತ ನಾವು ನೋಡಿದ್ವಲ್ಲ ಅಂತ. ಹಾಗಾದ್ರೆ ಮುಖ್ಯವಾಗಿ ಆಕಾಶ ಅನ್ನೋ ಹೆಸರು ಈ ಆಕಾಶಕ್ಕೆ, ಸ್ಕೈಗೆ. ಆದ್ರೆ ಅದರೊಳಗೆ ಭಗವಂತ ಇರೋದ್ರಿಂದ ಭಗವಂತನಿಗೆ ಆಕಾಶ ಅಂತ ಹೆಸರು ಅಂತ ನಾವು ಹೇಳ್ದಂಗೆ ಆಗ್ತದೆ. ವಸ್ತುತಃ ಆ ಥರ ಅಲ್ಲ, ಒಳಗಿರುವ ಭಗವಂತ ಆಕಾಶ ಶಬ್ದ ವಾಚನಾದ್ರಿಂದ ಆಕಾಶಕ್ಕೆ ಆಕಾಶ ಅಂತ ಹೆಸರು. ಅಗ್ನಿಗೆ ಭಗವಂತನಿಗೆ ಅಗ್ನಿ ಅಂತ ಹೆಸರು ಆದ್ರಿಂದ ಆ ಭಗವಂತ ಅಗ್ನಿನಾಮಕನಾದ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದ ಅಗ್ನಿಗೆ ಅಗ್ನಿ ಅಂತ ಹೆಸರು. ಈ ತರ ಎಲ್ಲಾ ಕಡೆನೂ ಕೂಡ ಹೀಗೆ ಅದನ್ನ ಅರ್ಥೈಸ್ಕೊಳ್ಬೇಕು. ಹೊರತು ಅನೇಕರಾದಂತಹ ಜೀವನೋ ಮತ್ತಾರೋ ಇಲ್ಲಿ ವಾಚ್ಯರಲ್ಲ. ಎಲ್ಲ ಶಬ್ದಗಳಿಂದಲೂ ಪರಮಾತ್ಮನೇ ವಾಚ್ಯ ಅಂತ ಒಟ್ಟಾರೆ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.